ಜ್ಞಾನಪ್ರದ ವಾಹಿನಿಯ ಎಲ್ಲ ಸದ್ಭಕ್ತರಿಗೆ ಹೃತ್ಪೂರ್ವಕ ನಮನಗಳನ್ನು ಅರ್ಪಿಸಿ ಶ್ರೀ ರಾಘವೇಂದ್ರ ವಿಜಯದ ಚಿಂತನೆಯಲ್ಲಿ 2ನೆಯ ಸರ್ಗದ ಅವತಾರಿಕೆ ಪ್ರಾರಂಭ ಆಗತ್ತೆ. ರಾಮಾವತಾರಸ್ಯ ಹರೇರದತ್ತ ಸೇವಾಂ ಹನುಮದ್ವಪುಷಾ ಸಮೀರಃ ಭೀಮಾತ್ಮನಾ ಯಾದವಭೂಷಣಸ್ಯ ಮಧ್ವಾತ್ಮನಾ ವ್ಯಾಸಮುನಿತ್ವಭಾಜಃ. ಇಲ್ಲಿ ಮೊದಲಿಗೆ ಅವತಾರತ್ರಯದ ವರ್ಣನೆಯನ್ನು ಮಾಡಿ, ರಾಮಾವತಾರದಲ್ಲಿ ಪರಮಾತ್ಮನ ಸೇವೆಗಾಗಿಯೇ ಕಪಿರೂಪದಲ್ಲಿ ಮುಖ್ಯಪ್ರಾಣ ಅವತಾರ ಮಾಡಿದ. ಅಂದ್ರೆ ದೇವರ ಸೇವೆಗೆ ಇದೇ ಜನ್ಮ ಆಗಬೇಕು ಅಂತಿಲ್ಲ, ಪ್ರಾಣಿಗಳು ಕೂಡ ಪರಮಾತ್ಮನ ಸೇವೆಯನ್ನು ಮಾಡಿದ್ವು ಅಂತ ಹೇಳಿ ರಾಮಾಯಣದಲ್ಲಿ ನಮಗೆ ಕಂಡು ಬರುತ್ತೆ. ಕರಡಿಗಳು, ಕೋತಿಗಳು ಇವೆಲ್ಲ ರಾಮದೇವರ ಸೇವೆಯನ್ನು ಮಾಡ್ತವೆ. ಅದಾದ ಮೇಲೆ ಸಮೀರಃ ಭೀಮಾವತಾರವನ್ನು ತಾಳಿ ಕೃಷ್ಣನ ಸೇವೆಯನ್ನು ಮಾಡಿ ಆಚಾರ್ಯ ಮಧ್ವರಾಗಿ ವೇದವ್ಯಾಸರ ಸೇವೆಯನ್ನು ಮಾಡಿದರು ಅಂತ ಹೇಳಿ ಹೀಗೆ ಅವತಾರತ್ರಯದ ಚಿಂತನೆಯನ್ನು ಮಾಡಿ, ಆಮೇಲೆ ಮುಂದೆ ಆಚಾರ್ಯರ 4 ಜನ ಶಿಷ್ಯರನ್ನು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಇವರನ್ನೆಲ್ಲ ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡಿದ ಮೇಲೆ ನರಹರಿ ತೀರ್ಥರ ಮಹಾತ್ಮೆಯನ್ನು ಹೇಳ್ತಾ, ರಾಮದೇವರ ಕಾಲದಲ್ಲಿ ಸೂರ್ಯವಂಶದಲ್ಲಿ ಬ್ರಹ್ಮದೇವರು ಅರ್ಚನೆ ಮಾಡಿರ್ತಕ್ಕಂತಹ ರಾಮದೇವರ ಪ್ರತಿಮೆ ಇತ್ತು. ಕಾಲಾಂತರದಲ್ಲಿ ಬರ್ತಾ ಬರ್ತಾ ಸೂರ್ಯವಂಶದ ರಾಜರಿಂದ ಪ್ರಾರಂಭ ಮಾಡಿಕೊಂಡು ಪೂಜೆಯನ್ನ ಕೈಗೊಳ್ತಾ ಪ್ರತಿಮೆ ಬಂದು ಮುಂದೆ ಒರಿಸ್ಸಾದ ಗಜಪತಿ ರಾಜನ ಆಸ್ಥಾನದಲ್ಲಿ ಇತ್ತಂಥದ್ದು. ಆ ಕಾಲಕ್ಕೆ ಅಂಥ ಮೂಲ ರಾಮಚಂದ್ರ ದೇವರ ಪ್ರತಿಮೆ ಅಲ್ಲಿದೆ ಅಂತ ಹೇಳಿ ಆಚಾರ್ಯ ಮಧ್ವರು ನರಹರಿ ತೀರ್ಥರನ್ನ ಕಳಿಂಗ ದೇಶಕ್ಕೆ ಕಳಿಸ್ತಾರೆ. ಇವತ್ತಿನ ಒರಿಸ್ಸಾ ಏನಿದೆ ಅಲ್ಲಿ ಕಳಿಸಿ ಗಜಪತಿ ರಾಜನ ಆಸ್ಥಾನದಲ್ಲಿದ್ದ ಪ್ರತಿಮೆಯನ್ನ ತಗೊಂಡು ಬರ್ಲಿಕ್ಕೆ ಹೇಳ್ತಾರೆ. ಇವರು ಹೋಗಿ ಆದಮೇಲೆ ಅಲ್ಲಿ 12 ವರ್ಷ ರಾಜ್ಯಭಾರ ಮಾಡುತ್ತಾರೆ. ಅಲ್ಲಿಯ ಮಹಾರಾಜ ಮೃತನಾಗಿದ್ದಾಗ ಅಲ್ಲಿಯ ಕ್ರಮ ಏನು ಅಂತಂದ್ರೆ, ಆನೆ ಯಾರ ಕೊರಡಿಗೆ ಹಾರ ಹಾಕಿ ಕಲಶ ಜಲದಿಂದ ಅಭಿಷೇಕ ಮಾಡುತ್ತೋ ಅವರಿಗೆ ಸಾಮ್ರಾಜ್ಯ ಅಂದಾಗ, ನರಹರಿ ತೀರ್ಥರು ಅಲ್ಲಿ ನದಿ ತೀರದಲ್ಲಿ ಅನುಷ್ಠಾನ ಮಾಡ್ತಾ ಕೂತಾಗ ಅವರಿಗೆ ಹೋಗಿ ಆ ವಿಜಯದ ಮಾಲೆ ಹಾಕಿ ಕಲಶ ಜಲದಿಂದ ಅಭಿಷೇಕ ಮಾಡಿಬಿಡತ್ತೆ. ಅವಾಗ ಇವರನ್ನೇ ಮಹಾರಾಜ, ನೀವೇ ನಮ್ಮನ್ನು ಆಳ್ಬೇಕು ಅಂದಾಗ ಆಯ್ತು ಅಂತ 12 ವರ್ಷ ರಾಜ್ಯಭಾರ ಮಾಡಿ ನರಹರಿ ತೀರ್ಥರು ಮುಂದೆ ಅಲ್ಲಿಯ ರಾಣಿಯ ಮಗ ವಯಸ್ಸಿಗೆ ಬಂದ್ಮೇಲೆ ಅವನಿಗೆ ಪಟ್ಟವನ್ನು ಕೊಟ್ಟು ತಾವು ಬರ್ತಾರೆ. ಆವಾಗ ರಾಮದೇವರ ಪ್ರತಿಮೆಯನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಹೊರಟು ಬರ್ತಾರೆ. ಅಂಥ ವಿಶೇಷವಾಗಿರತಕ್ಕಂತಹ ಪರಮ ಸನ್ನಿಧಾನ ಉಪೇತವಾಗಿರತಕ್ಕಂತಹ ಪ್ರತಿಮೆಯನ್ನು ಆಚಾರ್ಯ ಮಧ್ವರು ಪೂಜೆ ಮಾಡಿ ಅವರ ಪ್ರಶಿಷ್ಯರ ಕೈಗೆ ಅದು ಪೂಜೆಗೊಳ್ತಾ ಹೋಗುತ್ತೆ ಮುಂದೆ. ಆಮೇಲೆ ಮಾಧವ ತೀರ್ಥರು, ನರಹರಿ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯಮುನಿಗಳು ಇವರೆಲ್ಲ ಪೂಜೆಯನ್ನ ಮಾಡಿ ಆದ್ಮೇಲೆ ಅದೇ ಪರಂಪರೆಯಲ್ಲಿ ಪೂಜೆಗೊಳ್ತಾ ಬಂದಾಗ ಮುಂದೆ ಶ್ರೀ ರಾಘವೇಂದ್ರ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಯತಿಗಳ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ ಅವರು. ಅಂತೇವ ಸಂಸ್ತಸ್ಯ ನೃಸಿಂಹದೇವೋ ಪಾಂತೇವ ಸಂಸ್ತತ್ ಕೃಪಯಾ ಪ್ರತೀತಃ ವಿಜಿತ್ಯ ಸರ್ವಾನ್ ವಿಬುಧೇಂದ್ರ ಯೋಗಿ ಬಭೌ ಹರೇರರ್ಪಿತ ಜೈತ್ರಪತ್ರ ಅಂತ ವಿಬುಧೇಂದ್ರ ತೀರ್ಥರು ಅಂತ ನರಸಿಂಹದೇವರ ಪೂರ್ಣಾನುಗ್ರಹ ಪಾತ್ರರು. ಬಹಳ ವರ್ಷ ನರಸಿಂಹದೇವರ ಉಪಾಸನೆ ಮಾಡ್ತಾ ಅಹೋಬಲದಲ್ಲಿ ವಾಸ ಮಾಡ್ತಿರ್ತಾರೆ. ಅವರು ವಾಸ ಮಾಡೋ ಕಾಲಕ್ಕೆ ಎಂಥ ಅವರ ವಿದ್ವತ್ತು ಅಂತಂದ್ರೆ, ಬೇರೆ ಬೇರೆ ಪ್ರತಿವಾದಿಗಳೆಲ್ಲ ಬಂದು ನಿಮ್ಮ ಹತ್ರ ವಾದ ಮಾಡ್ತೀವಿ, ನೀವು ಸೋತು ಜಯಪತ್ರ ಬರೆದು ಕೊಡಬೇಕು ಅಂದವರೇ ಇವರ ಮುಂದೆ ವಾದದಲ್ಲಿ ನಿರುತ್ತರರಾಗಿ ಸೋತು ತಾವು ಜಯಪತ್ರಿಕೆಯನ್ನ ಬಂಗಾರದ ಹಾಳೆಗಳಲ್ಲಿ ಬರೆದು ಕೊಟ್ಟಿದ್ರು ಅಂತ ಉಲ್ಲೇಖ ಮಾಡುತ್ತೆ ಇತಿಹಾಸ. ಸುವರ್ಣ ಪತ್ರ, ಬಂಗಾರದ ಪತ್ರಗಳಲ್ಲಿ, ಶಾಸನಗಳಲ್ಲಿ ತಾವು ಬರೆದು ಕೊಟ್ಟಿದ್ದನ್ನ ವಿಭುಧೇಂದ್ರ ಏನ್ ಮಾಡ್ತಾ ಇದ್ರಂತೆ, 3 ಕಡೆ ಆ 108 ಪತ್ರಗಳನ್ನು ಅರ್ಪಣೆ ಮಾಡಿದ್ರು. ತಿರುಪತಿಯ ಶ್ರೀನಿವಾಸ ದೇವರ ಸನ್ನಿಧಿ, ಶ್ರೀರಂಗದ ರಂಗನಾಥನ ಸನ್ನಿಧಿಯಲ್ಲಿ, ಹಾಗೆ ಅಹೋಬಲದ ನರಸಿಂಹದೇವರ ದೇವಸ್ಥಾನದಲ್ಲಿ ಈ ಮಾವಿನ ಎಲೆಗಳನ್ನ ತೋರಣ ರೂಪದಲ್ಲಿ ಹಾಕ್ತಾರಲ್ಲ, ಹಾಗೆ ತಮ್ಮ ವಿಜಯ ಪತ್ರಗಳನ್ನ ದೇವರಿಗೆ ಸಮರ್ಪಣೆ ಮಾಡಿ ತೋರಣದ ಹಂಗೆ ಹಾಕಿದ್ರು ಅಂತ ಅದನ್ನು ಕಂಡವರು ರಾಘವೇಂದ್ರ ವಿಜಯದ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಬರೀತಾರೆ. ನಾನು ಕೂಡ ವಿಜಯ ಪತ್ರಗಳನ್ನ ಕಂಡಿದ್ದೆ ಅಂತ ಹೇಳಿ ವ್ಯಾಖ್ಯಾನಕಾರರು ಹೇಳಬೇಕು ಅಂದ್ರೆ ಐತಿಹಾಸಿಕವಾಗಿರತಕ್ಕಂತಹ ವಿಷಯ ಎಷ್ಟು ಸತ್ಯ ಅನ್ನೋದನ್ನ ನಾವು ಮನಗಾಣಬಹುದು. ಹೀಗೆ ವಿಬುಧೇಂದ್ರರು, ಅವರ ಶಿಷ್ಯರಾಗಿರ್ತಕ್ಕಂತಹ ಜಿತಾಮಿತ್ರ ತೀರ್ಥರು, ಆಮೇಲೆ ರಘುನಂದನ ತೀರ್ಥರು ಇವರನ್ನೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾರೆ. ಒಬ್ಬೊಬ್ಬರಿಗಿಂತಲೂ ಒಬ್ಬೊಬ್ಬರು ಬಹಳ ಅದ್ಭುತವಾಗಿರ್ತಕ್ಕಂತಹ ಜ್ಞಾನಿಗಳು. 7 ದಿವಸ ಕೃಷ್ಣಾ ನದಿಯ ತೀರದಲ್ಲಿ ನದಿ ಪ್ರವಾಹದಲ್ಲಿ ಕೂತ್ಕೊಂಡಿರ್ತಾರೆ. ಸಪ್ತರಾತ್ರಂ ಕೃಷ್ಣವೇಣ್ಯ ಮುಷಿತ್ವಾ ಪುನರುತ್ಥಿತಂ ಜಿತಾಮಿತ್ರ ಗುರುಂ ವಂದೇ ವಿಬುಧೇಂದ್ರ ಕರೋದ್ಭವಂ ಅಂತ ಅವರ ಚರ್ಮ ಶ್ಲೋಕ. 7 ದಿವಸ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ದೇವರ ಧ್ಯಾನ ಮಾಡ್ದಾಗ ಕೂತಿರ್ತಾರೆ. ನಿಜವಾದ ಜ್ಞಾನಿಗಳಿಗೆ ಇದ್ಯಾವುದೂ ಅಸಾಧ್ಯ ಅಲ್ಲ. ಅಂಥ ಮಹಾ ತಪಸ್ವಿಗಳು ಜಿತಾಮಿತ್ರ ತೀರ್ಥರು. ಆಮೇಲೆ ರಘುನಂದನರು, ಹಂಪಿಯಲ್ಲಿ ಅವರ ಬೃಂದಾವನ ಇದೆ.
ಆ ರಘುನಂದನ ತೀರ್ಥರು ಅವ್ರನ್ನೆಲ್ಲ ವರ್ಣನೆ ಮಾಡಿ ಆದ್ಮೇಲೆ ರಘುನಂದನರ ಶಿಷ್ಯರೇ ಸುರೇಂದ್ರ ತೀರ್ಥರು, ವ್ಯಾಸರಾಜರ ಕಾಲಘಟ್ಟದಲ್ಲಿದ್ದವರು. ಸುರೇಂದ್ರರ ಶಿಷ್ಯರು ವಿಜೇಂದ್ರ ಸ್ವಾಮಿಗಳು. ಇವ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ, ವಾಕ್ಯೇ ಪದೇ ಪಾದ ವಿಲೋಚನೋಕ್ತೌ ವ್ಯಾಸೀಯ ಶಾಸ್ತ್ರೇ ಚ ಕೃತಾನ್ ಪ್ರಬಂಧಾನ್ ಆಸ್ತಾಂ ಬುಧಃ ಶ್ರೋತುಮಶೇಷಂ ಯೇಷಾಂ ಆಖ್ಯಾಸಮಾಖ್ಯಾದ್ಯದಿ ಪಂಡಿತೋಸೌ ಅಂತ ಒಂದು ವರ್ಣನೆ ಮಾಡ್ತಾರೆ. ವಿಜೇಂದ್ರ ತೀರ್ಥರು ವಾಕ್ಯ ಅಂತಂದ್ರೆ ಮೀಮಾಂಸಾ, ಪದ ಅಂತಂದ್ರೆ ಪದಗಳ ಬಗ್ಗೆ ಹೇಳುವಂತಹ ವ್ಯಾಕರಣ, ಪಾದ ವಿಲೋಚನ ಅಂತಂದ್ರೆ ತರ್ಕ, ಪಾದ ವಿಲೋಚನೋಕ್ತ ಅಂದ್ರೆ ತರ್ಕ, ವ್ಯಾಸೀಯ ಶಾಸ್ತ್ರ ಅಂತಂದ್ರೆ ವೇದಾಂತ. ಈ ಎಲ್ಲದರಲ್ಲೂ ಕೂಡ 104 ಗ್ರಂಥಗಳನ್ನು ರಚನೆ ಮಾಡಿದ್ರು, ಎಲ್ಲವನ್ನ ಆಧರಿಸಿ. ನಿಜವಾಗ್ಲೂ ವಿದ್ವಾಂಸ ಅಂದ್ರೆ ಯಾರನ್ನ ಹೇಳ್ತಾ ಇದ್ರು ಅಂದ್ರೆ, ಯಾರು ತಪ್ಪಿಲ್ಲದೆ 104 ವಿಜೇಂದ್ರ ಸ್ವಾಮಿಗಳ ಗ್ರಂಥದ ಹೆಸರನ್ನ ಹೇಳ್ತಾರೋ ಅವರನ್ನ ನಿಜವಾದ ವಿದ್ವಾಂಸ ಅಂತ ಗುರುತಿಸುತ್ತಿರಿಂದ. ತಪ್ಪಿಲ್ಲದೆ ಶ್ಲೋಕವನ್ನು ಹೇಳಿದವರಿಗೆ ಶಭಾಷ್ ಅಂತಾರಲ್ಲ, ಹಾಗೆ 104 ಗ್ರಂಥಗಳ ಹೆಸರನ್ನ ತಪ್ಪಿಲ್ಲದೆ ಹೇಳಬೇಕು. ಅಂಥವರನ್ನ ವಿದ್ವಾಂಸ ಅಂತ ಕರೀತಾ ಇದ್ರು ಅಂದ್ರೆ ಪ್ರಖ್ಯಾತಿ ಎಂಥದ್ದಿರ್ಬೇಕು. ಅದಾದ್ಮೇಲೆ ಅವರ ವಿಜೇಂದ್ರ ಸ್ವಾಮಿಗಳ ಶಿಷ್ಯರೇ ಸುಧೀಂದ್ರ ತೀರ್ಥರು. ಅದನ್ನು ಹೇಳ್ತಾರೆ, ಪವಿತ್ರಿತಾಮೇಷಧರಾಂ ವಿತನ್ವನ್ ಸಂಚಾರತೋ ದಿಗ್ವಿಜಯಾಪದೇಶಾತ್ ಶ್ರೀ ವೆಂಕಟಕ್ಷ್ಮಾ ಪರಿಣಿ ಸಮಕ್ಷೇ ವಾದೇನ ವಿದ್ವೇಷಿ ಬುಧಾನ್ ವಿಜಿಗ್ಯೆ. ಅವರು ಸಂಚಾರ ಮಾಡ್ತಾ ಬಂದಾಗ ವೆಂಕಟ ಭೂಪಾಲ ಅಂತ, ವೆಂಕಟಪತಿರಾಯ ಅಂತ ಈ ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜ, ಆ ವೆಂಕಟಪತಿ ರಾಜನ ಆಸ್ಥಾನಕ್ಕೆ ಬಂದಾಗ ಪ್ರತಿ ದಿವಸ ಪ್ರತಿವಾದಿಗಳು ಬಂದು ಇವರ ಹತ್ರ ಪರಾಜಿತರಾಗಿ ಹೋಗ್ತಿದ್ರಂತೆ. ಅಂಥ ಇವರನ್ನ ನೋಡಿ ಬಿರುದು ಬಾವಲಿಗಳಿಂದ ಅವರನ್ನ ಸನ್ಮಾನ ಮಾಡಿದ ಅಂತ ಹೇಳಿ ಇವತ್ತಿಗೂ ಕೂಡ ವೆಂಕಟಪತಿ ರಾಯ ಕೊಟ್ಟಿರ್ತಕ್ಕಂಥ ಶಾಸನಗಳೆಲ್ಲ ರಾಘವೇಂದ್ರ ಮಠದ ಪರಂಪರೆಯಲ್ಲಿ ನಾವು ಕಾಣಬಹುದು. ಅಂಥ ವಿಜೇಂದ್ರ ಸ್ವಾಮಿಗಳ ಶಿಷ್ಯರಾದ ಸುಧೀಂದ್ರರ ವರ್ಣನೆಯನ್ನ ಮಾಡ್ತಾ ಮುಂದೆ ಕುಂಭಕೋಣದ ವರ್ಣನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆಂದ್ರೆ ಗುರುಗಳ ಸನ್ನಿಧಾನದಲ್ಲೇ ಸುಧೀಂದ್ರ ತೀರ್ಥರಿದ್ರು. ವಿಜೇಂದ್ರ ಸ್ವಾಮಿಗಳ ವೃಂದಾವನ ಇದೆ ಕುಂಭಕೋಣದಲ್ಲಿ, ಅಲ್ಲಿಯೇ ಅವರು ಪ್ರತಿನಿತ್ಯ ವಿದ್ಯಾಪೀಠವನ್ನ ಮಾಡಿ ಪಾಠ ಪ್ರವಚನ ಮಾಡ್ತಾ ಇದ್ರು. ಇದು ವರ್ಣನೆ ಅಂತ ಬಂದಾಗ ಬಹಳ ಆನಂದವಾಗಿ ಕವಿಗಳು ವರ್ಣನೆ ಮಾಡ್ತಾ ಹೋಗ್ತಾರೆ. ಸದಾ ಪರೀತಾ ಪರಿಣಾಹವಾಹಿ ಪ್ರವಾಹ ರೀತ್ಯಾ ಭುವಿ ಸಖ್ಯ ಪುತ್ರ್ಯಾ ಪರಾಜಿತಾ ಖಂಡನ ಪತ್ತನ ಶ್ರೀರ್ಯಾ ಕುಂಭಗೋಣಾಭಿದಯ ಸಮಿಂಧೆ. ಆ ಪಟ್ಟಣದ ಎರಡೂ ಪಾರ್ಶ್ವಗಳಲ್ಲಿ ಕಾವೇರಿ ನದಿ ಹರಿತಾ ಇದೆಯಂತೆ. ಅದರ ಸಮೃದ್ಧಿ, ಸೌಂದರ್ಯ, ಇದನ್ನೆಲ್ಲ ವೈಭವನ ನೋಡಿದ್ರೆ ಇಂದ್ರನ ಅಮರಾವತಿನೂ ಕೂಡ ಹೊಟ್ಟೆಗಿಚ್ಪಡ್ತಿತ್ತಂತೆ. ಎಷ್ಟು ವೈಭವವಾಗಿದೆ, ನನಗಿಂತಲೂ ಕೂಡ ವೈಭವ ಈ ಕುಂಭಕೋಣದಲ್ಲಿ ನೆಲೆಸಿದೆಯಲ್ಲ ಅಂತ ಹೇಳಿ ಅಂಥ ಅಮರಾವತಿಯ ಸೌಂದರ್ಯವನ್ನೂ ತಿರಸ್ಕಾರ ಮಾಡುವ ಅತಿಶಯವಾದ ಸೌಂದರ್ಯ ಕುಂಭಕೋಣದಲ್ಲಿತ್ತು ಅಂತ. ಪಾತಾಳ ಪರ್ಯಂತ ನಿವಿಷ್ಟ ಮೂಲಾಂ ವೈರಿಂಚ ಗೇಹ ವ್ಯತಿಲಂಘಿಮೌಲಿಂ ಪೀತಾಂಬರಾಂ ಹಾಟಕ ಹಾರಿ ಶೋಭಾಂ ಮನ್ಯೇ ಸಲಕ್ಷ್ಮೀಂ ಪರದೇವತಾಂ ಯಾಂ. ದೇವರು ಹೇಗೆ ಇಡೀ ಬ್ರಹ್ಮಾಂಡದ ಸಂಪೂರ್ಣ ಆವರಿಸಿದ್ದಾನೋ ಹಾಗೆ ಈ ಕುಂಭಕೋಣ ನಗರ ಇದೆ ಅಂತ ಅದರ ವರ್ಣನೆ ಎಲ್ಲ ಮಾಡ್ತಾ ಹೋಗ್ತಾರೆ. ಸಲಕ್ಷ್ಮೀಂ ಪರದೇವತಾಂ ಯಾಂ, ಲಕ್ಷ್ಮಿಯಿಂದ ಕೂಡಿಕೊಂಡಿರ್ತಕ್ಕಂತಹ ಪರಮಾತ್ಮನಂತೆ ಈ ಕುಂಭಕೋಣ ನಗರನ ಕಾಣ್ತಾ ಇದೆ ಅಂತ ವರ್ಣನೆ ಮಾಡ್ತಾ ಹೋಗ್ತಾರೆ. ಇನ್ನೊಂದು ವಿಷಯ ಹೇಳ್ತಾರೆ, ಸ್ವಯಂಭುವ ಯಾ ಸಸೃಜೆ ಪುರಸ್ತಾತ್. ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋದಕ್ಕಿಂತಲೂ ಮುಂಚೆ ಒಂದು ಪ್ರತಿಕೃತಿಯನ್ನು ತಯಾರು ಮಾಡಿದ್ರಂತೆ. ಸಾಮಾನ್ಯವಾಗಿ ಒಂದು ಮನೆ ಕಟ್ಟೋದಕ್ಕೂ ಮುಂಚೆ ಅದರ ಸ್ಥೂಲವಾಗಿ ಒಂದು ನೀಲಿ ನಕಾಶೆಯನ್ನು ಸಿದ್ಧಪಡಿಸ್ತಾರೆ. ಬ್ಲೂ ಪ್ರಿಂಟ್ ಅಂತ ಇವತ್ತಿನ ಕಾಲದಲ್ಲಿ ಏನು ಹೇಳ್ತೀವಿ ಹಾಗೆ. ಬ್ರಹ್ಮಾಂಡ ಸೃಷ್ಟಿ ಮಾಡೋದಕ್ಕೂ ಮುಂಚೆ ಒಂದು ಪ್ರತಿಕೃತಿಯನ್ನ ಬ್ರಹ್ಮದೇವರು ಸೃಷ್ಟಿ ಮಾಡಿ ಈ ತರ ಮಾಡಬೇಕು ಅಂತ ಯೋಜನೆಗಳನ್ನು ಹಾಕೊಂಡ್ರಂತೆ. ಆಮೇಲೆ ಬ್ರಹ್ಮಾಂಡ ಸೃಷ್ಟಿ ಆದ್ಮೇಲೆ ಪ್ರತಿಕೃತಿಯನ್ನು ಎಲ್ಲಿಡೋದು ಅಂತ ಬ್ರಹ್ಮಾಂಡದೊಳಗೆ ಇಟ್ಟರಂತೆ. ಅದು ಬೇರೆ ಯಾವುದೂ ಇಲ್ಲ, ಕುಂಭಕೋಣ ನಗರ ಅಂತ ವರ್ಣನೆ ಮಾಡ್ತಾರೆ. ಹಾಗಾದ್ರೆ ಈ ಕುಂಭಕೋಣ ನಗರದಂತೆಯೇ 14 ಲೋಕಗಳು ಬ್ರಹ್ಮಾಂಡದಲ್ಲಿದೆ ಅಂತ ಅದರ ಮಹತ್ವವನ್ನ ತುಂಬಾ ಚೆನ್ನಾಗಿ ಇದರಲ್ಲಿ ಹೇಳ್ತಾರೆ. ಅದರ ಜೊತೆಗೆ ಹೇಳ್ತಾರೆ, ಸಾಮಾನ್ಯ ಒಂದು ಸಂಪದ್ಭರಿತವಾದ ಪಟ್ಟಣ ಅಂದ್ರೆ ಶತ್ರುಗಳ ಆಕ್ರಮಣ ಆಗದೆ ಇರೋ ಹಾಗೆ ಕಂದಕಗಳಿರತ್ತೆ. ಅಲ್ಲಿ ಹೇಗಿತ್ತು ಅಂದ್ರೆ, ಯತ್ಖೇಯ ಖೇಲ ದ್ವಿಪದಾನವಾರಿ ಗಂಧೆ ತದಂಭೋರುಹ ಸೌರಭೇಚ ಲೋಭಾತ್ ಭ್ರಮನ್ ಕಾಂಚನ ನಾಪಭೃಂಗೋ ನೈವಾತಿ ವಾಂಛಸ್ಯ ನಿಜೇಷ್ಟ ಲಾಭ ಅಂತ ಹೇಳ್ತಾರೆ. ಈ ಕುಂಭಕೋಣದ ಸುತ್ತ ಇರತಕ್ಕಂತಹ ಕಂದಕದ ಆಳವಾದ ಕಂದಕದಲ್ಲಿ ತುಂಬಾ ಹೂಗಳು ಬೆಳೆದು ಒಳ್ಳೆ ಸುವಾಸನೆಯನ್ನ ಬೀರ್ತಾ ಇದ್ವಂತೆ. ಆವಾಗ ಏನಾಗುತ್ತೆ ಅಂದ್ರೆ, ಅದೇ ನೀರಿನ ಕಂದಕಗಳಲ್ಲಿ ಒಂದಿಷ್ಟು ಮದ್ದಾನೆಗಳು ತಿರುಗಾಡೋದು, ಮದ್ದಾನೆಗಳ ಗಂಡಸ್ಥಳದಿಂದ ಸುವಾಸನ ಭರಿತವಾದ ಮದಜಲ ಬರ್ತಾ ಇತ್ತು ಅಂತ ಕವಿಗಳು ವರ್ಣನೆ ಮಾಡ್ತಾರೆ. ಗಂಡಸ್ಥಳದಲ್ಲಿ ನೀರು ಚಿಮ್ತಿತ್ತಂತೆ. ಇದೊಂದು ಕವಿಯ ವರ್ಣನೆ. ತುಂಬಾ ಸುಗಂಧ.
ಈ ದುಂಬಿಗಳೇನ್ ಮಾಡೋದಂತೆ ಕಂದಕದ ನೀರಿನ ಪರಿಮಳವನ್ನ ನೋಡಿ, ನೀರಿನಲ್ಲಿರುವ ಹೂವಿನ ಪರಿಮಳವನ್ನ ನೋಡಿ ಮಕರಂದ ಹೀರ್ಲಿಕ್ಕೆ ಅಂತ ಹೋದವು. ಈ ಆನೆಗಳ ಮದಜಲದ ಸುವಾಸನೆಯನ್ನು ನೋಡಿ ಅಲ್ಲಿಗೆ ಹೋಗ್ತಿದ್ವಂತೆ. ಆಮೇಲೆ ಆನೆಗಳ ತಲೆ ಕೊಡುವಿದು ಅಂದ್ರೆ ಮತ್ತೆ ಇಲ್ಲಿಗೆ ಬರ್ತಿದ್ವಂತೆ. ಹೀಗೆ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ. ಹಾಗೆ ಹೋಗಿ ಈ ಕಡೆ ಮಕರಂದ ಹೀರ್ಬೇಕಂದ್ರೆ ಹೂವಿನ ಹತ್ರ ಹೋಗ್ತಾರೆ, ಆನೆಯ ಸುವಾಸನೆಗೆ ಆಕರ್ಷಿತವಾಗಿ ಆ ಕಡೆ ಹೋಗ್ತವೆ. ಆನೆ ತಲೆ ಆಡಿಸ್ತು ಅಂದ್ರೆ ಮತ್ತೆ ಹೂವಿನ ಹತ್ರ ಬರ್ತಾವೆ. ನೈವಾತಿ ವಾಂಛಸ್ಯ ನಿಜೇಷ್ಟ ಲಾಭ ಅಂತ ಇಂತಹ ಸುಂದರವಾದ ವರ್ಣನೆಯನ್ನ ಕಂಡು ಈ ಸನ್ನಿವೇಶವನ್ನ ನೋಡಿ ಹೇಳ್ತಾರೆ, ಅತಿಯಾಸೆ ಗತಿ ಕೇಡು ಅಂತ. ಇಲ್ಲಿದೆ ಅಂತ ಅಲ್ಲಿ ಹೋಗೋದು, ಅಲ್ಲಿದೆ ಅಂತ ಇಲ್ಲಿ ಹೋಗೋದು, ಹೋಗಿ ಕೊನೆಗೆ ಯಾವುದೂ ಸಿಗದೆ ನಿರಾಶವಾಗಿ ಮತ್ತೆ ದುಂಬಿಗಳು ಗೂಡಿಗೆ ಹೊರಟೋಗ್ತಾ ಇದ್ವು ಅಂತ ಆ ಸನ್ನಿವೇಶವನ್ನು ಕೂಡ ತುಂಬಾ ಆನಂದದಿಂದ ವರ್ಣನೆ ಮಾಡ್ತಾರೆ. ಅದರ ಜೊತೆ ಇನ್ನೊಂದು ಹೇಳ್ತಾರೆ, ನ ಕೇವಲಂ ಯದ್ವಲಭಿ ವಿಹಂಗಾಹ ಪ್ರಾಂಶುಸ್ಥಿತ ನಂದನ ನೀಡಭಾಜ ಗೀರ್ವಾಣ ವಾಣ್ಯ ವಿಹಗಾನ್ ವಿವಾದೈಹಿ ವಿಜಿಗ್ಗಿರೇ ಹಂತ ವಿಚಿತ್ರವಾಗ್ಭಿಹಿ ಅಂತ. ಈ ಕುಂಭಕೋಣದ ನಗರದ ದೊಡ್ಡ ದೊಡ್ಡ ಮಹಡಿಯ ಮನೆಗಳಲ್ಲಿ ಒಂದಿಷ್ಟು ಪಕ್ಷಿಗಳು ವಾಸ ಮಾಡ್ತಿದ್ವಂತೆ. ಆ ಪಕ್ಷಿಗಳು ವಾಸ ಮಾಡ್ತಾ ಮಾಡ್ತಾ ಎಂಥ ಜ್ಞಾನವನ್ನು ಸಂಪಾದಿಸಿದ್ವು ಅಂದ್ರೆ, ಇದೊಂದು ಕವಿಯ ಕಲ್ಪನೆ. ಅಲ್ಲೆಲ್ಲ ಸಂಸ್ಕೃತ ವಿದ್ವಾಂಸರು ಮಾತಾಡ್ತಾ ಇರೋದನ್ನ ನೋಡಿ ಪಕ್ಷಿಗಳು ಕೂಡ ಸಂಸ್ಕೃತದಲ್ಲಿ ಮಾತಾಡ್ತಾ ಮಾತಾಡ್ತಾ ತಮ್ಮ ವಾದ ವಾಕ್ಚಾತುರ್ಯ ಇವುಗಳಿಂದ ಅಲ್ಲಿ ಯಾರು ಬಂದ್ರು ಕೂಡ ಅವರ ಮನಸ್ಸನ್ನ ಸೆಳೀತಾ ಇದ್ವಂತೆ. ಯಾರಾದ್ರೂ ಪರವಾದಿಗಳು ಬಂದ್ರೆ ಅವ್ರ ಜೊತೆ ವಾದಕ್ಕೂ ಇಲ್ಲಿಯ ಪಕ್ಷಿಗಳು ನಿಲ್ತಾ ಇದ್ವು ಮಾತುಕತೆಗೆ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಅಂದ್ರೆ ಎಲ್ಲವೂ ಸುಂದರವಾಗಿ ಕವಿಯ ಕಣ್ಣಿಗೆ ಕಾಣುತ್ತೆ ಅಂತ. ಸೂರ್ಯನೂ ಕಾಣದ್ದನ್ನು ಕವಿ ಕಂಡ ಅಂತಂದ್ರೆ ಪ್ರತಿಯೊಂದರಲ್ಲೂ ಕೂಡ ಒಳ್ಳೆಯ ವಿಷಯವನ್ನ ನಾವು ಕಾಣಬೇಕು ಅನ್ಲಿಕ್ಕೆ ಈ ವರ್ಣನೆ ತುಂಬಾ ಮಾರ್ಗದರ್ಶಕವಾಗಿರುತ್ತೆ. ಹೀಗೆ ಅದಾದ್ಮೇಲೆ ಅಲ್ಲಿಯ ಇನ್ನೊಂದು ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ವರ್ಧಿಷ್ಣು ಸೌಧಾಗ್ರ ವಿಭಿನ್ನ ಪದ್ಮ. ಪರಮಾತ್ಮ ತ್ರಿವಿಕ್ರಮಾವತಾರವನ್ನ ತಾಳ್ತಾನೆ. ತ್ರಿವಿಕ್ರಮಾವತಾರ ತಾಳಿ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ, ದೇವರ ಪಾದ ನಖಸ್ಪರ್ಶ ಆಗಿ ಏನಾಗುತ್ತೆ ಅಂತಂದ್ರೆ ಬ್ರಹ್ಮಾಂಡದ ತುದಿ ಸೀಳಿ ಒಳಗಡೆ ಗಂಗೆ ಬಂತು ಅಂತ ಹೇಳ್ತಾರಲ್ಲ, ಅದು ಸುಳ್ಳು ಅಂತಾರೆ ಇವರು ಕಲ್ಪನೆಯಿಂದ. ಯಾಕೆ ಸುಳ್ಳು ಅಂತಂದ್ರೆ, ವಾಮನ ಮಹಾಕುಳ್ಳ, ಆ ಕುಳ್ಳನ ಉಗುರು ಬ್ರಹ್ಮಾಂಡಕ್ಕೆ ಹೇಗ್ ತಾಗ್ಲಿಕ್ಕೆ ಸಾಧ್ಯ? ಮತ್ತೆ ತಾಗಿದ್ದಂತೂ ಸತ್ಯ ಅಲ್ವಾ? ಹೆಂಗ್ ತಾಗ್ತು ಅಂತಂದ್ರೆ, ಬೃಹತ್ತಾದ ಸೌಧಗಳು, ದೊಡ್ಡ ದೊಡ್ಡ ಮನೆಗಳು ಕುಂಭಕೋಣದಲ್ಲಿತ್ತಂತೆ. ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಮಹಡಿ ಮಹಡಿಯಾಗಿ ಕಟ್ಟಡಗಳನ್ನು ಕಟ್ತಾ ಹೋದ್ರೆ ಅದರ ತುದಿ ಬ್ರಹ್ಮಾಂಡಕ್ಕೆ ತಾಕಿ ಅಲ್ಲಿಯ ನೀರು ಹರಿದು ಬಂದು ಅದೇ ಕಾವೇರಿಯಾಗಿ ಹರಿದಿದೆ ಅಂತ ಹೇಳಿ ಉತ್ಪ್ರೇಕ್ಷೆ ಮಾಡ್ತಾರೆ. ಇದು ಎಂತ ಅದ್ಭುತವಾದ ವರ್ಣನೆ ಅನ್ಸುತ್ತೆ. ಈ ಥರನೂ ಕೂಡ ಇದನ್ನ ಕಾಣಬಹುದಾ ಅಂತ. ಆದ್ರಿಂದಾಗಿ ಇಷ್ಟು ಎತ್ತರವಾದ ಮನೆಗಳಿತ್ತು ಅಂತ ವರ್ಣನೆ ಮಾಡ್ಲಿಕ್ಕೆ ಈ ಪ್ರಸಂಗವನ್ನ ತಗೊಂಡಿದ್ದಾರೆ. ಅದಾದ್ಮೇಲೆ ಬೆಳಕು ಬಹಳ ಹೊತ್ತಿರ್ತಾ ಇತ್ತಂತೆ ಕುಂಭಕೋಣದಲ್ಲಿ. ಯಾವಾಗ್ಲೂ ಜಾಸ್ತಿ ಹೊತ್ತು ಬೆಳಕು ಅಲ್ಲಿರ್ತಾ ಇತ್ತಂತೆ. ಬೇಗ ಸೂರ್ಯಾಸ್ತ ಆಗ್ತಾನೆ ಇದ್ದಿಲ್ಲ. ಯಾಕೆ ಹಂಗೆ ಅಂತಂದ್ರೆ, ಮಾಧ್ಯಂದಿನೇ ಯೌವತ ನರ್ಮಕೀರ್ಣ ಕಸ್ತೂರಿಕಾ ಪಂಕಿಲ ಸೌಧ ಶೃಂಗೇ ರಥಂನು ಮಗ್ನಂ ಪರಿಕೃಷ್ಯ ಯಸ್ಯಾಂ ಶ್ರಾಂತೋರ್ಕವಾಜಿ ಸಮಯಾಕರೋತಿ ಅಂತ. ಸೂರ್ಯ ಎಲ್ಲ ಕಡೆ ಬೆಳಕನ್ನ ಬೀರಬೇಕು ಅಂತ ತನ್ನ ರಥದ ಮೇಲೆ ಹತ್ತಿ ಬರ್ತಾ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಈ ಕುಂಭಕೋಣದ ದೊಡ್ಡ ದೊಡ್ಡ ಮನೆಯಲ್ಲಿ ಸುಂದರಿಯರಾದ ಸ್ತ್ರೀಯರು ಕಸ್ತೂರಿ ಶ್ರೀಗಂಧ ಇವುಗಳನ್ನು ಲೇಪನ ಮಾಡಿಕೊಂಡು ಉಳಿದದ್ದನ್ನೆಲ್ಲ ನದಿಗೆ ಹಾಕ್ತಾ ಇದ್ರಂತೆ. ನದಿಗೆ ಹಾಕ್ತಾ ಆ ಕಸ್ತೂರಿಯ ನೀರು, ಆ ಸುಗಂಧ ಭರಿತವಾದ ಗಂಧ ಎಲ್ಲ ಸೇರಿ ಏನಾಗಿತ್ತಂತೆ, ಅದೇ ಕೆಸರಿನ ಹಂಗಾಗಿತ್ತಂತೆ. ಕೆಸರಿನ ಹಂಗಾದಾಗ ಏನಾಗತ್ತಂತೆ, ಸೂರ್ಯ ನೋಡ್ತಾ ನೋಡ್ತಾ ಈ ಸುಗಂಧಕ್ಕೆ ಇದನ್ನ ನೋಡ್ತಾ ಕುದುರೆಗಳು ಈ ಕಾವೇರಿ ನದಿಯಲ್ಲಿ ಹಿಂಗೆ ಒಂದ್ಸಲಿ ಮುಳುಗಿರೋಣ ಅಂತ ಬಂದಾಗ ರಥದ ಚಕ್ರ ಹೂತ್ ಹೋಗ್ಬಿಡುತ್ತಂತೆ. ಅಲ್ಲಿ ರಥದ ಚಕ್ರ ಹೂತಿದ್ದಕ್ಕೆ ಬಹಳ ದೀರ್ಘ ಸಮಯ ಬೆಳಕಲ್ಲಿರ್ತಾ ಇತ್ತು. ಯಾಕಂದ್ರೆ ಕುದುರೆಗಳಿಗೂ ಬಿಟ್ಟು ಹೋಗ್ಲಿಕ್ಕೆ ಮನ್ಸಿಲ್ಲ, ಈ ಸುಂದರಿಯರ ವಯ್ಯಾರಗಳನ್ನ ನೋಡ್ತಾ ಹೋಗ್ಲಿಕ್ಕೆ ಸೂರ್ಯನಿಗೂ ಮನ್ಸಿಲ್ಲ. ಆದ್ರೆ ಅದಕ್ಕೆ ತಕ್ಕ ಹಾಗೆ ರಥವು ಕೂಡ ಅಲ್ಲಿ ಹೂತೋಗಿದೆ. ಆದ್ರಿಂದಾಗಿ ಅಂಥ ಅದ್ಭುತವಾಗಿರತಕ್ಕಂತಹ ವಿಲಾಸಿಗಳಾದ ಶೃಂಗಾರರಾದ ಜನರು ಕುಂಭಕೋಣದಲ್ಲಿ ವಾಸ ಮಾಡ್ತಾ ಇದ್ರು ಅಂತ ವರ್ಣನೆ ಮಾಡ್ತಾರೆ. ತುಂಬಾ ಸುಂದರವಾದ ವರ್ಣನೆ, ಕವಿಯ ಕಣ್ಣಲ್ಲಿ ಕಂಡ ನಗರದ ವರ್ಣನೆ ಅಂತ. ಹೀಗೆ ಬೇರೆ ಬೇರೆ ಪ್ರಕಾರದಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಚತುರ್ಮುಖನ ಹಾಗಿದೆ, ಪರಮಾತ್ಮನಂತಿದೆ ಇದು ನೋಡ್ಲಿಕ್ಕೆ ಅಂತೆಲ್ಲ ವರ್ಣನೆ ಮಾಡ್ತಾ. ಯಾಕೆ ಅಂದ್ರೆ ಗುರುಗಳ ಸನ್ನಿಧಾನ ವಿಶೇಷವಾಗಿತ್ತು. ಕಾವೇರಿ ನದಿ ತುಂಬಾ ದೀರ್ಘವಾಗಿ ಹರಿಯುತ್ತೆ, ಅಲ್ಲಿ ದೊಡ್ಡ ನದಿ ಪಾತ್ರ. ಆ ನದಿಯ ತೀರದಲ್ಲೇ ಇವರ ಗುರುಗಳಾಗಿರ್ತಕ್ಕಂತಹ ವಿಜೇಂದ್ರ ತೀರ್ಥರ ಸನ್ನಿಧಾನ ಇದೆ. ಆ ವಿಜೇಂದ್ರ ತೀರ್ಥರ ಸನ್ನಿಧಾನ ಪಕ್ಕದಲ್ಲೇ ಕಶ್ಯಪ ತೀರ್ಥ ಅಂತ ಕಶ್ಯಪ ಮುನಿಗಳು ತಪಸ್ಸು ಮಾಡಿ ದೇವರ ಅನುಗ್ರಹವನ್ನು ಪಡೆದಿರ್ತಕ್ಕಂತಹ ಸ್ಥಳ ಅದು. ಅದ್ರ ಪಕ್ಕದಲ್ಲಿ ಭೂತರಾಜರ ದಿವ್ಯ ಸನ್ನಿಧಾನ ಇದೆ. ಈ ಸ್ಥಳದಲ್ಲಿಯೇ ನಾವು ರಾಯರು ಅಧ್ಯಯನ ಮಾಡಿರತಕ್ಕಂತಹ ಆ ಜಾಗವನ್ನ ನೋಡ್ಬೋದು. ಪರಿಮಳ ಗ್ರಂಥ ಬರೆದಿರುವ ಸ್ಥಳ, ಅದೇ ರೀತಿಯಾಗಿ
ವಿಜೇಂದ್ರ ಕಾಲದಲ್ಲಿ ವಾದಿರಾಜರು ಸಂಚಾರ ಮಾಡ್ತಾ ಕುಂಭಕೋಣ ಪಟ್ಟಣಕ್ಕೆ ಬಂದಿದ್ರು. ಕುಂಭಕೋಣ ನಗರಕ್ಕೆ ಬಂದಾಗ ಅಲ್ಲಿ ಒಂದು ಪ್ರಾಣದೇವರ ವಿಗ್ರಹವನ್ನ ನದಿ ತೀರದಲ್ಲೇ ಸ್ಥಾಪನೆ ಮಾಡಿದ್ದಾರೆ. ಆ ಸ್ಥಳವನ್ನು ಕೂಡ ನಾವು ದರ್ಶನ ಮಾಡಬಹುದು. ಮಹಾ ವಿದ್ವಾಂಸರು ಅಪ್ಪೈ ದೀಕ್ಷಿತರಂತಹ ದೊಡ್ಡ ದೊಡ್ಡ ಜ್ಞಾನಿಗಳು ಕುಂಭಕೋಣದಲ್ಲಿದ್ರು. ಶಾರ್ಂಗಪಾಣಿ, ಚಕ್ರಪಾಣಿ, ವರಾಹ, ಶ್ರೀರಾಮ, ಕುಂಭೇಶ್ವರ, ಐರಾವತೇಶ್ವರ, ಮಂಗಳಾಂಬಿಕೆ, ಬಹಳ ದೊಡ್ಡ ದೊಡ್ಡ ಬೃಹತ್ತಾದ ದೇವಾಲಯಗಳು. ಒಂದೊಂದು ದೇವಾಲಯ ನೋಡ್ತಾ ಹೋದ್ವಿ ಅಂದ್ರೆ ಒಂದು ದಿವಸ ಸಾಕಾಗಲ್ಲ. ಅಂಥ ಶಿಲ್ಪಕಲೆ ನಮಗ ಆ ನಗರದಲ್ಲಿ ಕಾಣುತ್ತೆ. ವೈಭವೋಪೇತವಾಗಿ ಮೆರೆದ ನಗರ. ಇವತ್ತಿಗೆ ಈ ಚಿಂತನೆಗಳನ್ನೆಲ್ಲ ತಂದ್ಕೊಳ್ಬೇಕು ನಾವು, ಅಷ್ಟೇ ಹೀಗಿತ್ತೇನೋ ಅಂತ. ಕಾಲನ ಪ್ರಭಾವಕ್ಕೆ ಒಳಗಾಗಿ ಕಾಲಚಕ್ರ ಹೇಗೆ ತಿರುಗತ್ತೋ ಹಾಗೆ ನಗರವು ಕೂಡ ಆಧುನೀಕರಣಕ್ಕೆ ಇವತ್ತು ಒಳಗಾಗಿದೆ. ಆದರೆ ಕವಿಯ ಕಣ್ಣಲ್ಲಿ ಹೇಗೆ ಕಂಡಿತ್ತು ಅನ್ನೋದನ್ನ ರಾಘವೇಂದ್ರ ವಿಜಯಕಾರರು ಬಹಳ ಸುಂದರವಾಗಿ ಇದನ್ನ ವರ್ಣನೆ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಮಾತು ಹೇಳ್ತಾರೆ, ತಸ್ಯಾಂ ನಗರಿಯಾಂ ಸುಕೃತೆ ಬದರಿಯಾಂ ಭವಾಬ್ಧಿತರಿಯಾಂ ಬುಧ ಸಿಂಹದರಿಯಾಂ ವಿಚಿತ್ರನಾರ್ಯಾಂ ವಿಜಿತೇಂದ್ರಪುರಿಯಾಂ ಚಿರಂ ನ್ಯವಾಸೀತ್ ಸಿತ ಸೌಧ ಗೌರಿಯಾಂ ಅಂತ. ಎಂಥ ನಗರದಲ್ಲಿ ವಾಸ ಮಾಡ್ತಾ ಇದ್ರು ಅಂದ್ರೆ ಎಷ್ಟು ಪುಣ್ಯಕರ ಅಂತಂದ್ರೆ, ಬದರಿ ಅಂತ ಪುಣ್ಯ ಸ್ಥಳ ಕುಂಭಕೋಣ ಅಂತ. ಅಲ್ಲಿ ಬದ್ರಿನಾರಾಯಣ ಇದ್ದ ಹಾಗೆ ಇಲ್ಲಿ ಶಾರ್ಂಗಪಾಣಿಯಾದ ಪರಮಾತ್ಮ ಇದ್ದಾನೆ, ಶೇಷನ ಮೇಲೆ ಮಲಗಿರ್ತಕ್ಕಂತಹ ಪರಮಾತ್ಮ ಇದ್ದಾನೆ. ಹಾಗೆ ಭವಾಬ್ಧಿ ತರಿಯ ಅಂತಂದ್ರೆ ಈ ಭವ ಸಂಸಾರವನ್ನ ದಾಟಿಸ್ತಕ್ಕಂತಹ ಹಡಗಿನಂತೆ ಕುಂಭಕೋಣ ಕಾಣ್ತಾ ಇತ್ತು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಬುಧ ಸಿಂಹ ದರಿಯಾಂ, ಗುಹೆ ಇದ್ದಾಗಿತ್ತು ಅಂತ. ಗುಹೆ ಅಂದ್ರೆ ಸಿಂಹಗಳಿರ್ಬೇಕಲ್ಲ, ಇಲ್ಲಿ ಯಾವ ಸಿಂಹಗಳು ಅಂದ್ರೆ ಜ್ಞಾನಿಗಳು, ವಿದ್ವಾಂಸರು ಅಂತಕ್ಕಂತಹ ಮಹಾ ಸಿಂಹಗಳೇ ಈ ಕುಂಭಕೋಣ ಎನ್ನುವ ಗುಹೆಯಲ್ಲಿ ವಾಸ ಮಾಡ್ತಾ ಇತ್ತು. ಅದೇ ರೀತಿಯಾಗಿ ವಿಚಿತ್ರವಾಗಿರತಕ್ಕಂತಹ ಸೌಂದರ್ಯದಿಂದ ಕೂಡಿರ್ತಕ್ಕಂತಹ ಸ್ತ್ರೀಯರು ಇಲ್ಲಿ ವಾಸ ಮಾಡ್ತಾ ಇದ್ರು. ವಿಜಿತೇಂದ್ರಪುರಿಯಾಂ, ವಿಜಿತೇಂದ್ರ ಅಂದ್ರೆ ಇಂದ್ರನ ನಗರವನ್ನೇ ಗೆದ್ದಿತ್ತು ಕುಂಭಕೋಣ. ಅಂತ ಸುಂದರವಾದ ಊರಲ್ಲಿ ಸಿತ ಸೌಧ ಗೌರಿಯಾಂ, ಬಿಳಿಯಾದ ಮಹಡಿ ಮನೆಗಳಿಂದ, ಎತ್ತರದ ಪ್ರಾಸಾದಗಳಿಂದ ಕೂಡಿದ ಮನೆಯಲ್ಲಿ ಏನು ಜನ ವಾಸ ಮಾಡ್ತಾ ಇರ್ತಾರೆ, ಅಂತ ಸ್ಥಳದಲ್ಲಿ ತಮ್ಮ ಗುರುಗಳ ಸನ್ನಿಧಾನದಲ್ಲಿ ವಿಜೇಂದ್ರ ತೀರ್ಥರ ಅನುಗ್ರಹದಿಂದ ಸುಧೀಂದ್ರರು ವಾಸ ಮಾಡ್ತಾ ಇದ್ರು ಅಂತ ವರ್ಣನೆ ಮಾಡ್ತಾರೆ. ಅತುಲ ವಿವಿಧ ವಿದ್ವನ್ ಮಂಡಲೀ ಲಾಲ್ಯಮಾನ ಪ್ರಭುಮಣಿ ರಘುನಾಥ ಪ್ರೌಢ ಭೂಪಾಲಕೇನ ನಿಹಿತ ನಿಖಲ ವಿದ್ಮನ್ ಮೌಲಿಪಾದ ಸುಧೀಂದ್ರ ಪರಜನ ದುರವಾಪಂ ಪ್ರಾಪ ಹೇಮಾಭಿಷೇಕಂ. ಅಂದ್ರೆ ದೊಡ್ಡ ದೊಡ್ಡ ವಿದ್ವಾಂಸರು ಬಂದು ಸುಧೀಂದ್ರರ ಪಾಂಡಿತ್ಯವನ್ನ ಹೊಗಳ್ತಾ ಇದ್ರು. ಯಾಕೆ ಅಂದ್ರೆ ಸುಧೀಂದ್ರ ತೀರ್ಥರು ದೊಡ್ಡ ದೊಡ್ಡ ವಿದ್ವಾಂಸರ ಸಂಪರ್ಕದಲ್ಲಿ ಇದ್ರು. ಅದು ಶ್ರೀ ವೈಷ್ಣವ ಪರಂಪರೆ ಆಗ್ಲಿ ಅಥವಾ ಶೈವ ಪರಂಪರೆ ಆಗ್ಲಿ, ಎಲ್ಲರ ಸಂಪರ್ಕ ಇವ್ರಿಗಿತ್ತು ಅಂತ ನಾವು ಇದನ್ನ ಇತಿಹಾಸದಲ್ಲೂ ಕೂಡ ಕಾಣಬಹುದು. ಅವರ ವ್ಯಾಖ್ಯಾನಗಳಲ್ಲೆಲ್ಲ ತುಂಬಾ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಪ್ರಭುಮಣಿ ರಘುನಾಥ ನಾಯಕ ಅಂತ ತಂಜಾವೂರಿನ ರಾಜ, ಅವನು ಬಂದು ಸೇವೆ ಮಾಡ್ತಾ ಇದ್ದ. ರಘುನಾಥ ನಾಯಕನಿಂದ ಸೇವಿತರಾದವರು ನಿಹಿತ ನಿಖಲ ವಿದ್ವನ್ ಮೌಲಿಪಾದ ಸುಧೀಂದ್ರ, ಎಲ್ಲ ವಿದ್ವಾಂಸರಿಗೆ ಶಿಖರದಂತೆ ಕಿರೀಟದಂತೆ ಶೋಭಿಸ್ತಾ ಇದ್ದಿರತಕ್ಕಂತಹ ಈ ಸುಧೀಂದ್ರ ತೀರ್ಥರು ಆ ರಾಜನಿಂದ ಸುವರ್ಣಾಭಿಷೇಕವನ್ನ ಮಾಡಿಸ್ಕೊಂಡ್ರು ಅಂತ ವರ್ಣನೆ ಮಾಡ್ತಾರೆ. ರಘುನಾಥ ಭೂಪಾಲ ಬಂದು ಇವರು ವಿದ್ವತ್ತನ್ನ, ಶಿಷ್ಯ ಕಾರುಣ್ಯವನ್ನ ಎಲ್ಲವನ್ನ ನೋಡಿ ಇಂತಹ ಮಹನೀಯರು ನಮ್ಮ ಸಾಮ್ರಾಜ್ಯದಲ್ಲಿ, ನಮ್ಮ ಸ್ಥಳದಲ್ಲಿ ಇತ್ತು ಅಂತಂದ್ರೆ ಇಡೀ ರಾಜ್ಯಕ್ಕೆ ಇದರಿಂದ ಒಂದು ಶೋಭೆಯ ಸಮೃದ್ಧಿ ಉಂಟಾಗತ್ತೆ ಅಂತ ದೊಡ್ಡವರಿಗೆ ಗೌರವವನ್ನು ಮಾಡಿ ಸುವರ್ಣಾಭಿಷೇಕ, ಮುತ್ತು ರತ್ನಾಭಿಷೇಕಗಳನ್ನ ಮಾಡಿದ್ದ ಅಂತ ಹೇಳಿ ಇಂಥ ವರ್ಣನೆಯನ್ನ ಈ ದ್ವಿತೀಯ ಸರ್ಗದಲ್ಲಿ ನಾರಾಯಣಾಚಾರ್ಯರು ವರ್ಣನೆ ಮಾಡಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.